ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಚಟುವಟಿಕೆಗಳು ಗರಿಗೆದ್ರು ಬಿಟ್ಟಿದ್ದಾವೆ. ಪಕ್ಷದ ಒಳಗೆ ಬಣ ರಾಜಕೀಯ ಶುರುವಾಗಿದೆಯಾ ಅಂತ ರಹಸ್ಯ ಸಭೆಗಳ ಮೇಲೆ ಸಭೆಯನ್ನ ನಾಯಕರು ಮಾಡ್ತಾನೆ ಇದ್ದಾರೆ. ಸಿಎಂ ಕುರ್ಚಿ ಒಂದ್ ರೀತಿ ಚದುರಂಗದಾಟ ಆಗ್ಬಿಟ್ಟಿದೆಯಾ ಅಂತ. ಸತೀಶ್ ಜಾರಕಿಹೊಳಿ ಸಾಹೇಬ್ರಂತೂ ಸುಮಾರು 1 ತಿಂಗಳಿಂದ ಸಖತ್ ಆಕ್ಟಿವ್ ಆಗ್ಬಿಟ್ಟಿದ್ದಾರೆ. ಎಐಸಿಸಿ ಅಧ್ಯಕ್ಷರ ಆದಿಯಾಗಿ ಪದೇ ಪದೇ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ. ರಾಜ್ಯದ ಪ್ರಮುಖ ನಾಯಕರನ್ನು ಕೂಡ ಭೇಟಿ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಪ್ರೋಗ್ರಾಂಗಳಿಗೆ ಹೋಗ್ತಾ ಇದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಇದರ ಹಿಂದೆ ಇರುವಂತಹ ಉದ್ದೇಶ ಏನು ಅಂತ. ಮತ್ತೊಂದು ಕಡೆ ಗದ್ದುಗೆ ಏರೋದಕ್ಕೆ ಡಿಕೆ ಶಿವಕುಮಾರ್ ಕೂಡ ಸಜ್ಜಾಗಿದ್ದಾರೆ. ಅತ್ತ ಸಾಹುಕಾರ್ ದಲಿತ ದಾಳವನ್ನ ಪ್ರಯೋಗ ಮಾಡ್ತಾ ಇದ್ರೆ, ಈ ಕಡೆ ಡಿಕೆ ಶಿವಕುಮಾರ್ ಕೂಡ ಬೇರೆ ಬೇರೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರು ನಿನ್ನೆ. 1 ವಾರದ ಮುಂಚೆ ಜಿ ಪರಮೇಶ್ವರ್ ಅವರನ್ನ ಪದೇ ಪದೇ ಭೇಟಿ ಮಾಡ್ತಾ ಇದ್ದಾರೆ. 1 ವಾರದ ಹಿಂದೆ ಸದಾಶಿವನಗರದಲ್ಲಿರುವಂತಹ ನಿವಾಸಕ್ಕೆ ಹೋಗಿ 1 ಗಂಟೆಯ ನಂತರ 1 ಗಂಟೆಯ ಕಾಲ ಅವ್ರ ಜೊತೆ ಮಾತನಾಡಿದ್ರು. ನಾಯಕರ ಜೊತೆ ಪ್ರತ್ಯೇಕ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಸತೀಶ್ ಹಾಗೂ ಡಿಕೆ ಶಿವಕುಮಾರ್. ಈ ಇಬ್ಬರು ನಾಯಕರು ಆಕ್ಟಿವ್ ಆಗಿರೋದ್ರ ಹಿಂದಿರೋ ಉದ್ದೇಶ ಏನು ಅಂತ. ಮೊದಲಿಗೆ ಸತೀಶ್ ಜಾರಕಿಹೊಳಿ ಇದನ್ನ ಶುರುವಿಟ್ಟುಕೊಂಡ್ರು. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು. ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ್ರು. ಇದರ ಹಿಂದೆ ಇರುವಂತಹ ಉದ್ದೇಶ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ರು ಡಿಕೆ ಸಹೋದರರು. ಸೊ ಹಾಗಾಗಿ ಇಷ್ಟು ದಿನ ಇನ್ಆಕ್ಟಿವ್ ಇದ್ದಂತಹ ಡಿಕೆ ಶಿವಕುಮಾರ್ ಈಗ ಮತ್ತೆ ಅವರು ಆಕ್ಟಿವ್ ಆದಂತೆ ಕಾಣಿಸ್ತಾ ಇದೆ. ಡಿಕೆ ಶಿವಕುಮಾರ್ ಆಗಿದ್ದಾಗ್ಲಿ ನೋಡೋಣ ಅನ್ನೋ ರೀತಿಯಾಗಿದ್ರು. ಈಗ ಡಿಕೆ ಶಿವಕುಮಾರ್ ಕೂಡ ಫುಲ್ ಆಕ್ಟಿವ್ ಆಗಿದ್ದಾರೆ. ಓಕೆ, ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ಭೇಟಿ ಮಾಡಿದ್ದಾರೆ. ತುಮಕೂರಕ್ಕೆ ಹೋಗಿದ್ರಂತೆ. ಪರಮೇಶ್ವರ್ ಅವರ ಒಡೆತನದ ಎಂಜಿನಿಯರಿಂಗ್ ಕಾಲೇಜ್, ಸಿದ್ಧಾರ್ಥ ಎಂಜಿನಿಯರಿಂಗ್ ಕಾಲೇಜ್ಗೂ ಕೂಡ ಭೇಟಿ ನೀಡಿದ್ರಂತೆ. ಅವರ ಕುಶಲೋಪರಿಯನ್ನ ವಿಚಾರಿಸಿದೆ ನಾನು ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು. ಮತ್ತೆ ಸತೀಶ್ ಜಾರಕಿಹೊಳಿ ಹಾಗೂ ಡಿಕೆ ಶಿವಕುಮಾರ್ ಕೂಡ 1 ತಿಂಗಳ ಹಿಂದೆ ಭೇಟಿ ಮಾಡಿದ್ರು. ಹಾಗಾದ್ರೆ ಮೂಡ ಹಗರಣ ಹೊರಗಡೆ ಬಂದ ನಂತರ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಚಟುವಟಿಕೆಗಳು ನಡೀತಾ ಇದೆ. ರಾಜಕೀಯ ಆಗ್ತಾ ಇದೆಯಾ ಅಂತ. ಮುಂಬರುವಂತಹ ನಾಯಕ ಅಥವಾ ಮುಂದೆ ಸಿಎಂ ಯಾರಾಗಬೇಕು ಅನ್ನುವಂಥ ಚರ್ಚೆ ಅಂತೂ ಡೇ 1 ಇಂದ ಇದ್ದೇ ಇದೆ. ಈಗಂತೂ ಮೂಡ ಹಗರಣ ಹೊರಗಡೆ ಬಂದ ನಂತರ ತನಿಖೆ ಆಗ್ತಾ ಇರೋದ್ರಿಂದ ಸಾಕಷ್ಟು ಚಟುವಟಿಕೆಗಳು ಕೂಡ ಆಗ್ತಾ ಇವೆ. ಇನ್ನು ಪರಮೇಶ್ವರ್ ಅವರ ತುಮಕೂರಿನ ನಿವಾಸವನ್ನ ನೀವು ಗಮನಿಸ್ತಾ ಇದ್ದೀರಿ. ನಿನ್ನೆ ಸತೀಶ್ ಜಾರಕಿಹೊಳಿ ಅವರು ಜಿ ಪರಮೇಶ್ವರ್ ಮನೆಗೆ ಹೋಗಿದ್ದು. ಸತೀಶ್ ಜಾರಕಿಹೊಳಿ ಬರ್ತಾ ಇದ್ದಂತೆ ಅವ್ರನ್ನ ತುಂಬಾನೇ ಪ್ರೀತಿಯಿಂದ ಆತ್ಮೀಯತೆಯಿಂದ ಬರಮಾಡಿಕೊಳ್ತಾರೆ ಡಾಕ್ಟರ್ ಜಿ ಪರಮೇಶ್ವರ್. ಅವರು ಕೂಡ ಸಿಎಂ ರೇಸಲ್ಲಿದ್ದಾರೆ. ಈ ಕಡೆ ಸತೀಶ್ ಜಾರಕಿಹೊಳಿ ಕೂಡ ಸಿಎಂ ರೇಸಲ್ಲಿದ್ದಾರೆ. ಹಾಗಾದ್ರೆ ವಾಟ್ ನೆಕ್ಸ್ಟ್ ಅನ್ನುವಂತ ಚರ್ಚೆ. ಈ ಎಲ್ಲಾ ನಾಯಕರ ಮಧ್ಯೆ ಏನೆಲ್ಲ ಮಾತುಕತೆ ಆಗ್ತಾ ಇದೆ, ಏನೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ, ಇದು ತುಂಬಾನೇ ಇಂಟ್ರೆಸ್ಟಿಂಗ್. ಸಿದ್ದರಾಮಯ್ಯ ಅವ್ರನ್ನೇ ಮುಂದುವರಿಸುವಂತಹ ಮಾತನ್ನ ಎಲ್ಲರೂ ಹೊರಗಡೆ ಆಡ್ತಾ ಇದ್ದಾರೇನೋ ನಿಜ. ಆದ್ರೆ ಈ ಮೀಟ್ ಮಾಡಿರುವಂತಹ ಸಂದರ್ಭದಲ್ಲಿ, ಭೇಟಿ ಆಗಿರುವಂತಹ ಸಂದರ್ಭದಲ್ಲಿ ಅವ್ರನ್ನೇ ಸಿಎಂ ಆಗಿ ಮುಂದುವರಿಸೋಣ ಅನ್ನೋ ಮಾತಾ, ಅಥವಾ ಮುಂದೆ ಯಾರು ಸಿಎಂ ಆಗಬೇಕು ಅನ್ನೋದ್ರ ಬಗ್ಗೆ ಮಾತಾ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.